ವಾದ ಲತೆಯನ್ನು ಪರಿಶೀಲಿಸಿ. ಅವು ಈ ಪ್ರಾಂತ್ಯದಲ್ಲಿ ಬಹಳ ಹೆಚ್ಚಾಗಿ ಬೆಳೆಯುತ್ತಿವೆ. ಅವುಗಳಿಗೆ ಸೋಮಲತಾ ಎನ್ನುತ್ತಾರೆ. ಇವುಗಳಲ್ಲಿ 15 ವಿಧಗಳಿವೆ. ಅಮಾವಾಸ್ಯೆಯ ದಿನ ಈ ಲತೆಯ ಮೇಲೆ ಒಂದು ಎಲೆಯೂ ಕೂಡ ಉಳಿಯುವುದಿಲ್ಲ. ಮರುದಿನದಿಂದ ಲತೆಯ ಮೇಲೆ ಒಂದೊಂದು ಎಲೆಯಂತೆ ಹುಟ್ಟುತ್ತಾ ಹುಣ್ಣಿಮೆ ದಿನಕ್ಕೆ ಲತೆಯ ಮೇಲೆ 15 ಎಲೆಗಳು ಬೆಳೆಯುತ್ತವೆ. ನಾನು ಆ ಎಲೆಗಳನ್ನು ಶೇಖರಿಸಿ ಇಡುತ್ತೇನೆ. ಆಗ ಒಂದು ವಿಧವಾದ ಹಾಲು ಬರುತ್ತದೆ. ನಾನು ಆ ಎಲೆಗಳನ್ನು ಶೇಖರಿಸಿ ಕುಟ್ಟುತ್ತೇನೆ. ಆಗ ಅದರಲ್ಲಿ ಒಂದು ವಿಧವಾದ ಹಾಲು ಬರುತ್ತದೆ. ಆ ಹಾಲನ್ನು ಆಕಳ ಹಾಲಿನೊಂದಿಗೆ ಸೇರಿಸಿ ನಾನು ಕುಡಿಯುತ್ತೇನೆ. ಸೋಮಲತಾ ರಸ ಕುಡಿದವರು ಯಾರಾದರೂ ಸರಿ ಸಾವಿರಾರು ವರ್ಷಗಳು ಜೀವಿಸಬಲ್ಲರು. ತುಂಡಾಗಿರುವ ಎಲೆಗಳನ್ನು ಶೇಖರಿಸಿ ಅವುಗಳ ರಸವನ್ನು ಕುಡಿದರೆ 10,000 ವರ್ಷಗಳೂ ಜೀವಿಸಬಹುದು. ಇದು ನನ್ನ ದೀರ್ಘಾಯುವಿನ ರಹಸ್ಯ. ನಾನು ತಪಸ್ಸು ಮಾಡುವುದರಲ್ಲೇ ಹೆಚ್ಚು ಕಾಲ ಕಳೆಯುತ್ತೇನೆ. ಏಕಾಂತವಾಸ ಎಂದರೆ ನನಗೆ ಬಹಳ ಪ್ರೀತಿ. ಆದ್ದರಿಂದ ನಾನು ದೂರದ ಮೂಲೆಯಲ್ಲಿರುವ ಪ್ರದೇಶವನ್ನು ಆಯ್ಕೆ ಮಾಡಿದ್ದೇನೆ ಎಂದು ಹೇಳಿ ಮೌನವಾಗಿ ಸಮಾಧಿಯೊಳಗೆ ಹೋದನು.